ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ನೋಡಿ, ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡು ಬಂದೆ. ಇವಾಗ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಪಾಲಕ್ಕು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು 3 ಟೊಮೊಟೊ ಹಾಕೊಳ್ಳೋಣ. ಜೊತೆಗೆ ಮನೆ ಖಾರ ಪುಡಿ, ಸಾಂಬಾರು ಪೌಡ್ರ್ ಮನೆಯದು. ಈಗ ನೀರು ಹಾಕ್ಬಿಡೋಣ. ನೀರು ಹಾಕಿದ್ದೀನಿ. ಈಗ ಕುಕ್ಕರ್ನ ಇಟ್ಕೊಂಡೆ. ಈಗ ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ವಿಷಲ್ ಬರಲಿ. ಮಳೆ ಬರ್ತಾ ಇದೆ. ಅಯ್ಯೋ, ಸೊಪ್ಪು ಕುಯ್ಕೊಳ್ಳೋಣ. ಮಳೆ ಬರ್ತಾ ಇದೆ ತುಂಬ. ಪಾಲಕ್ ಸೊಪ್ಪು ಏಕೆ ತುಂಬ ಇಷ್ಟ. ಸಖತ್ತು ಸಿಗುತ್ತೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ ಸೊಪ್ಪಲ್ಲಿ. ಸಖತ್ ಚೆನ್ನಾಗಿರುತ್ತೆ. ಏನೇ ಒಂದು ಸಾಂಬಾರು ಮಾಡಿದ್ರು ಚೆನ್ನಾಗಿರುತ್ತೆ. ಇವತ್ತು ಪಾಲಕ್ ಹುಳಿ ಬಂದ್ಬಿಡೋಣ. ಪಾಲಕ್ ಬೇಳೆ ಸಾಂಬಾರು ಅದು ಆಗುತ್ತೆ, ಅದು ಆಗುತ್ತೆ. ಏನು ಚೆನ್ನಾಗಿದೆ. ಆಯಿತು. ಬೇಳೆ ಹಿಂಗೆ ಬಂದಿದೆ. ಈಗ ಟೊಮೊಟೊ ಇಟ್ಕೊಳ್ಳೋಣ ನಾವು. ಸೊಪ್ಪು ಹಾಕೋಣ. ಈಗ ಉಪ್ಪು, ಸೊಪ್ಪು ಬೇಯ್ದು ಟೊಮೊಟೊ ಕಿಚ್ಕೊಳ್ಳೋಣ. ಟೊಮೊಟೊ ಕಿಚ್ಕೊಂಡು ಬಿಟ್ಕೊ. ಇದೇನು ಜಾಸ್ತಿ ಹೊತ್ತೇನು ಬೇಯೋದೇನು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಬೆಂದರೆ ಸಾಕು. ಯಾಕೆಂದರೆ ಪಾಲಕ್ ಸೊಪ್ಪಲ್ವ, ಬೇಗ ಬೆಂದ್ಬಿಡುತ್ತದೆ. 1 ಸೆಕೆಂಡಲ್ಲಿ ಬೆಂದ್ಬಿಡುತ್ತೆ. ಬೇಳೆ ಕುದೀಲಿ ಸ್ವಲ್ಪ ಹೊತ್ತು. ನೋಡಿ, ನಾನು ಇಷ್ಟಪ್ಪು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುಳಿ ಬಿಡೋಣ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ಹುಳಿ ಬಿಟ್ಬಿಡೋಣ. ಅಷ್ಟೆ, ಕುದೀಲಿ.
ಈ ಥರ ಎಲ್ಲ ನಮ್ಮ ಹಳ್ಳಿ ಸಾಂಬಾರುಗಳು. ಯಾಕೆಂದರೆ ನಾವು ರುಬ್ಬಿ ಮಾಡಿಲ್ಲಲ್ಲ, ರುಬ್ಬದೇ ಇಲ್ಲ, ಜಾಸ್ತಿ ರುಬ್ಬದೇ ಇಲ್ಲ. ನಾನು ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ತುರಿ ಇದ್ದರೆ ಹಾಕ್ತೀನಿ ಅಷ್ಟೇ. ಈ ಥರ ರುಬ್ಬಿ ಮಾಡೋದ್ರಿಂದ ರುಬ್ಬಿ ಮಾಡ್ತಾರೆ, ನಾನು ಜಾಸ್ತಿ ರುಬ್ಬೋದೇ ಇಲ್ಲ. ಏನೋ ರುಬ್ಬಿ ಮಾಡಲಿಕ್ಕೆ ಬೇಜಾರು ಅಂತಂದರೆ ರುಬ್ಬಿ ಜಾಸ್ತಿ ಕಾಯಿ ಜಾಸ್ತಿ ಸೇರಿಸಲ್ಲ ಸಾಂಬಾರುಗಳಿಗೆ. ಆ್ಯಕ್ಚುಲಿ ಈ ಥರದ್ದೇ ಚೆನ್ನಾಗಿರುತ್ತೆ. ಕಾಯಿ ಹಾಕಿದ್ರೆ ಬೇಗ ಹಾಳಾಗೋಗುತ್ತೆ. ಈ ಥರ ಮಾಡಿಕೊಂಡ್ರೆ ನಾವು ಬೇಕಾದ್ರೆ ನಾಳೆನೂ ತಿನ್ಬೋದು ಈ ಸಾಂಬಾರನ್ನ. ಆ ಥರ ಚೆನ್ನಾಗಿರುತ್ತೆ, ಒಳ್ಳೆ ಏನೂ ಆಗಲ್ಲ. ನಮ್ಮ ಹಳ್ಳಿಲೆಲ್ಲ ಜಾಸ್ತಿ ಹುಣಸೆ ಹುಳಿ ಕಿಂಚೆ ಮಾಡ್ತಾಯಿದ್ದಿದ್ದು, ರುಬ್ಬು ಮಾಡ್ತಾಯಿರಲಿಲ್ಲ. ಸಾಮಾನ್ಯವಾಗಿ ರುಬ್ಬಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಷ್ಟೇ. ಇದೊಂದ್ಸಲ ಉಪ್ಪು ಸಪ್ಪೆ ನೋಡೋಣ ಹೇಗಿದೆ. ಉಪ್ಪು ಸಪ್ಪೆ ಎಲ್ಲ ಸರಿಯಾಗಿದೆ. ಸ್ವಲ್ಪ ಬಿದ್ದು ನೋಡಿ ಆಗಿದೆ. ಆಫ್ ಮಾಡೋಣ. ಮುಗಿತು, ಬೆಂದಿದೆ ಚೆನ್ನಾಗಿ ಅಷ್ಟೇ. ಬಿಸಿ ಬಿಸಿ ಬೇಳೆ ಸಾಂಬಾರು, ಹಳ್ಳಿ ಸ್ಟೈಲ್ ಬಿಸಿ ಬಿಸಿ ಬೇಳೆ ಸಾಂಬಾರು. ಬೇಳೆ ಸಾಂಬಾರು, ಪಾಲಕ್ ಸಾಂಬಾರು ರೆಡಿ. ಹಂಗಿದೆ, ಚೆನ್ನಾಗಿದೆ. ಟೇಸ್ಟ್ ನೋಡಿದ್ದೀನಿ, ಸೂಪರಾಗಿದೆ, ಚೆನ್ನಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಯಾಕೆ ನನ್ನ ಚಾನಲಲ್ಲ ಯಾರೂ ಸರಿಯಾಗಿ ನೋಡ್ತಾ ಇಲ್ಲ? ಅಷ್ಟು ಚೆನ್ನಾಗಿ ಅಸಹ್ಯವಾಗಿ ಮಾಡ್ತಾಯಿದ್ದೀನಿ ಅಡುಗೆನ. ಅದನ್ನಾದರೂ ಹೇಳಿ ಚೆನ್ನಾಗಿ ಮಾಡ್ತಾಯಿಲ್ಲ ನೀವು ಅಂತ. ಆದರೆ ನನಗೊಂದೇ ಒಂದು ವಿಷಯ ಏನಪ್ಪ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿದ್ದೀನಿ ಅಂತಂದರೆ, ನಾನು ವಿಡಿಯೋನ ಡೌನ್ಲೋಡ್ ಮಾಡಿದಾಗ ನಮ್ಮ ಆಫೀಸ್ನಲ್ಲಿ ಫುಲ್ಲು ನೆಟ್ವರ್ಕ್ ಸರ್ವರೇ ಸಿಗೋದಿಲ್ಲ. ನಾನು ಬೇಗ 2 ಗಂಟೆ ಒಳಗಡೆ ಹಾಕಬೇಕು ಅಂತ ಏನೇನೋ ಟ್ರೈ ಮಾಡ್ಕೊಂಡು ಹಾಕಿರ್ತೀನಿ. ಆದರೆ ಅದು ತಲುಪೋದೇ 3 ಗಂಟೆ 3:30 ಆಗಿಬಿಟ್ಟಿರ್ತದೆ. ನನಗೆ ಅದೊಂದೇ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ದಯವಿಟ್ಟು ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಾನು ಹಾಕೋದು 1 ಗಂಟೆಗೆ ಹಾಕಿರ್ತೀನಿ, ಅದು ಹೋಗೋದೇ ಇಲ್ಲ. ಏನು ಮಾಡೋದು, ಈ ಥರ ಆಗ್ತಾಯಿದೆ. ಅಲ್ಲಿ ಕೆಲಸಕ್ಕೆ ಒಂದು ವೀಡಿಯೋ ಹಾಕೋಕ್ಕೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಹಾಕ್ತೀನಿ ನಾನು. ಏನು ಮಾಡೋದು? ಅದಕ್ಕೋಸ್ಕರ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಕೊನೆ ತನಕ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.